ಯಾರು ಹುಟ್ಟಾಕಿದ್ರು, ಹೆಂಗೆ ಹುಟ್ಟಾಕಿದ್ರು, ಯಾಕೆ ಹುಟ್ಟಾಕಿದ್ರು ಅಂತ ಗೊತ್ತಿಲ್ಲ. ನಾನು ಅದನ್ನೇ ಇವಾಗ ನಮ್ಮ ರಂಗಾಯಣ ರಘುವಣ್ಣ ಅವ್ರು ಮಾತಾಡ್ತಾರೆ. ಹೆಂಗೆ ಮಾತಾಡಿದ್ರು ಅಂದರೆ, ಸಿನಿಮಾಲಿ ನೀವು ಮೋಸ್ಟ್ಲಿ ಕೇಳಿಸ್ಕೊಂಡಿರ್ತೀರ, ಇಂಡೈರೆಕ್ಟಾಗಿ ನೀವೇ ಬಯೋ ವಾರ್ ಡಿಕ್ಲೇರ್ ಮಾಡ್ದಂಗೆ ಅಂತ. 100% ಇಸ್ ಎ ಬಯೋ ವಾರ್. ಏನು ನಡೀತಿದೆಯೋ ಅದು ಗೊತ್ತಿಲ್ಲ. ಇದರಿಂದ ಸುಮಾರು ಮಕ್ಕಳು, ಸ್ಟೂಡೆಂಟ್ಗಳು ಬದುಕಾಳಾಗ್ಬೋದು. ಇನ್ಫ್ಯಾಕ್ಟ್ ನೀವು ನೋಡಿರ್ತೀರ, ತ್ರಿಪುರ ಅಲ್ಲಿ 2,500 ಜನ ಮಕ್ಕಳಿಗೆ HIV, ಹೆಣ್ಮಕ್ಳಿಗೆ 5,500 ಜನ ಗಂಡು ಮಕ್ಕಳಿಗೆ HIV ಆಗಿ ಇಡೀ ಲೈಫೇ ಸ್ಪಾಯಿಲ್ ಆಗಿದೆ. ಸ್ಪೆಷಲಿ ಈ ಥರದ ಡ್ರಗ್ಗು ಯೂಸ್ ಮಾಡೋರು ಒಂದೇ ನೀಡ್ಲಲ್ಲಿ 4-5 ಜನ ತೊಗೋಬೋದು. ಅದು ಗಂಡು ಮಕ್ಕಳು, ಹೆಣ್ಮಕ್ಳು 4-5 ಜನ ತೊಗೊಂಡು ಆ ನೀಡ್ಲ್ ಎಕ್ಸ್ಚೇಂಜಲ್ಲಿ ಯಾರೋ ಒಬ್ಬರಿಗೆ HIV ಇದ್ರೂ ಬೆಂಗಳೂರಲ್ಲೂ HIV ಶುರುವಾಗುತ್ತೆ. ಯಾರಿಗೆ? ಸ್ಟೂಡೆಂಟ್ಸ್ಗೆ. ಪಾಪ ಅವ್ರೇನೂ ತಪ್ಪು ಮಾಡಿರಲ್ಲ, ಯಾವ ಥರದ ಫಿಸಿಕಲ್ ಕಾಂಟ್ಯಾಕ್ಟ್ಸ್ಗೂ ಹೋಗಿರಲ್ಲ. ಓನ್ಲಿ ಬಿಕಾಸ್ ಆಫ್ ದ ಸಿರಿಂಜ್ ದೊಡ್ಡ ಮಟ್ಟದ ಒಂದು ಮನುಷ್ಯ ಬದುಕದೇ ಇರೋವಂಥ ಒಂದು ಕಾಯಿಲೆಗೆ ತುತ್ತಾಗ್ತಾರೆ. ದಟ್ ಈಸ್ HIV. ಓದೋ ಮಕ್ಕಳಿಗೆ ಅದು ಹಾಕ್ಕೊಡ್ದು. ನನಗೂ ಮಕ್ಕಳಿದ್ದಾರೆ. ಸೊ ಹಂಗಾಗಿ, ಅಥವಾ ಪೇರೆಂಟ್ಸ್ ಯಾರನ್ನ ನೋಡ್ತಾ ಇದ್ದರೆ ನಿಮಗೂ ಒಂದು ರಿಕ್ವೆಸ್ಟು, ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಕೂಡ ಯಾರೋ ಒಬ್ಬ ಮಗನೋ ಮಗಳೋ ಶುರು ಮಾಡ್ತಾರೆ, ಮಾಡದೇ ಇರೋಂಗೆ ಆಗಲಿ ಅಂತ ನನ್ನ ಹರಕೆ ದೇವರಲ್ಲಿ. ಇವತ್ತೇನು ಬೆಂಗಳೂರಲ್ಲಿ ನೋಡಿ ಹೊಸದು, ಅದರದ್ದೇ ಇನ್ನೊಂದು ಕಂಟೆಂಟ್ ಆಫ್ ಟೈಡಲ್ ಅಂದರೆ ಇನ್ನೊಂದು ಈಗ ರೈಡ್ ಮಾಡಿದಾಗ ಸಿಕ್ಕಿದ್ದು. ಇದರಲ್ಲಿ 3-4 ತೊಗೊಂಡಿದ್ದಾರೆ. ಇನ್ನು 1, 2, 3, 4, 5, 6 ಮಾತ್ರ ಬಿಟ್ಟು ಓಡೋದ್ರು. ಆ ಓಡೋಗಿದ್ದು ನಿಮಗೆ ಬರುತ್ತೆ, ಇನ್ನೇನು ಸುದ್ದಿ ಮಾಧ್ಯಮದಲ್ಲಿ ಬರುತ್ತೆ. ಓಡೋಗ್ಬಿಟ್ರು. ನೋಡಿ, ಇದೆಲ್ಲ ಬೇಜಾರೇನು ಅಂದರೆ ನನಗೆ, ಇದೇನೇನ ಬೇರೆ 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 ಡಿಸ್ಟಿಕ್ಕಿಗೆ ಹಬ್ಬಿತು ಅಂದರೆ, ಬೇರೆ ಡಿಸ್ಟಿಕ್ಕಲ್ಲಿ ಕೆಲವು ಡಿಸ್ಟಿಕ್ಕಲ್ಲಿ ಬಂದಿದೆ, ಅದು ನಾವು ಹುಷಾರಾಗದೆ ಹೋದರೆ, ಇವತ್ತಿಂದ ನಾವು ಅದಕ್ಕೆ ಹೋರಾಡದೆ ಹೋದರೆ ನಿಜವಾಗ್ಲೂ ಎಷ್ಟೋ ಮಕ್ಕಳು ಬದುಕಾಳಾಗೋಗ್ತಾರೆ. ಬದುಕಿ ಬಾಳ್ಬೇಕಾಗಿರೋ ಎಲ್ಲ ಯುವಕ ಯುವತಿಯರ ಜೀವನ ಹಾಳಾಗತ್ತೆ. ನಾನು ನೋಡಿದ್ದೀನಿ ಸುಮಾರು ಜನ ಹೆಣ್ಮಕ್ಳು, ಕ್ಷಮೆ ಇರಲಿ, ದಯಮಾಡಿ ಕ್ಷಮಿಸಿ, ಸುಮಾರು ಜನ ಹೆಣ್ಮಕ್ಳು ಗಾಂಜಾ ಸೇದೋದು ಕೂಡ ಗೊತ್ತು. ಸುಮಾರು ಜನ ಗಂಡ್ಮಕ್ಳು ಅವರು ಜಾಸ್ತಿ ರೇಂಜಲ್ಲಿ, ಹೆಣ್ಮಕ್ಳಿಗಿಂತ ಜಾಸ್ತಿ ರೇಂಜಲ್ಲಿ ಇವತ್ತು ಗಾಂಜಾ ಸೇರ್ತಾ ಇದ್ದಾರೆ. ಎಷ್ಟೋ ಜನ ಪೇರೆಂಟ್ಸ್ಗಳಿಗೆ ಗೊತ್ತಿಲ್ಲ ಇದು. ಆಯಿತು, ಈಗ ಗಾಂಜಾ ಹಳೇ ವಿಷಯನೇ ಆಗಿರ್ಬೋದು, ಒಪ್ಕೋತೀನಿ. ಅದ್ರದ್ದು ಇನ್ನೊಂದು ವರ್ಷನೇ ಈ ಟೈಡಲ್. ಇದರ ಬಗ್ಗೆ ನೀವೆಲ್ಲ ಹೋರಾಡಿ ನಿಲ್ಲಬೇಕಂದ್ರೆ ಅಕ್ಕಪಕ್ಕದಲ್ಲಿರುವಂಥ ಸ್ಟೂಡೆಂಟ್ಗಳು ಸಿನಿಮಾ ನೋಡಿ ಪೇರೆಂಟ್ಸ್ಗಳಿಗೆ ತೋರಿಸಿ ಏನೇನು ನಡೀತಿದೆ, ಎಲ್ಲೆಲ್ಲಿ ಹಬ್ತಾ ಇದೆ ಅಂತ. ನಾನು ಇನ್ನೊಂದಷ್ಟು ನಿಮಗೆ ಲೈವ್ಗೆ ಬಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಲೈವಲ್ಲೇ ನಿಮ್ಗೆ ಆಲ್ಮೋಸ್ಟ್ ವಿಷಯ ಕೊಡ್ತೀನಿ, ಮತ್ತು ಎಲ್ಲ ಮಾಧ್ಯಮದಲ್ಲೂ ನಾನು ಲೈವ್ಗೆ ಬರೋಕ್ಕೆ ಹೋಗ್ತೀನಿ. ಯಾಕೆಂದ್ರೆ ನನಗೆ ಒಂದಷ್ಟು ಎವಿಡೆನ್ಸ್ ಬೇಕು. ಎವಿಡೆನ್ಸ್ ಇಲ್ಲದ್ರೆ ನಾನು ಮಾತಾಡೋದು ತುಂಬ ದೊಡ್ಡ ತಪ್ಪಾಗುತ್ತೆ. ಹೀಗಿರುವಾಗ ನಿಮಗೆಲ್ಲ ಒಂದೇ ಕೇಳ್ಕೊಳ್ಳೋದು, ಮೊನ್ನೆಯಿಂದ ಎಲ್ಲ ಕಡೆ ಭರ್ಜರಿ ಪ್ರದರ್ಶನ, ಎಲ್ಲ ಕಡೆ ಹೌಸ್ಫುಲ್ಸು, ಅದೆಲ್ಲ ಆಗಿದ್ದು ನಿಮ್ಮಿಂದ, ನಿಮ್ಮೆಲ್ಲರ ಸಹಾಯದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಭೀಮಾ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ. ನನಗೊಂದು ಆಸೆ ಇದೆ, ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಹೋಗಿ ಸಿನಿಮಾ ನೋಡಿ. ಇದನ್ನು ಎಷ್ಟು ನೀವು ನೋಡಿ ಇದನ್ನು, ಈ ವಿಷಯನ ವೈರಲ್ ಮಾಡ್ತಿರೋ ಅಥವಾ ಈ ವಿಷಯದ ಬಗ್ಗೆ ಗಮನ ಹರಿಸ್ತಿರೋ, ನಿಮಗೆ ಇದು ಅವಾಗ ನಿಮ್ಗೆ ಗೊತ್ತಾಗತ್ತೆ ಎಲ್ಲೋ ಒಂದು ಕಡೆ ನಾವು ಅದನ್ನು ತಡೆಯೋಕ್ಕೂ ಒಂದು ಶಕ್ತಿ ಬಂದಂಗೆ ಆಗತ್ತೆ. ಇದಾದಮೇಲೆ ತಿರ್ಗಾ ಮತ್ತೆ ನಿಮಗೆ ಲೈವಲ್ಲಿ ಬಂದು ನಾನು ನಿಮ್ಗೊಂದಷ್ಟು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಜಲ್ದಿ ಬರ್ತೀನಿ. ಮಾತಾಡಿ ಒಂದು